ಪಡೆದುಕೊಂಡು ಬರುವೆನೆಂದು ಹೋದ ಪಾರ್ಥನು ಇಂದು ಬರಲೇ ಇಲ್ಲ. ಅನ್ನು ಅಲ್ಲಿ ಯಾರೋ ಬಂದಂತೆ ಕಾಣುತ್ತಿರುವುದು. ಮುಂದೇನಾಗೋದು ಮಾತನಾಡಿಸಿ ನೋಡು. ಹೋಗದೆ ಈ ಚಂದ್ರಾವತಿಯನ್ನು ನೋಡಿದೆಯಾ? ನೋಡಿದನು ದೇವ. ಈ ವನಧಾಮಣಿಯು ಎನ್ನ ಕಣ್ಣಿಗೆ ಕಂಡಳು. ಹೌದು ದೇವ. ಈ ಸುಂದರಿಯ ಸೌಂದರ್ಯವನ್ನು ಎಷ್ಟೆಂದು ವರ್ಣಿಸಲಿ. ಎಲ್ಲ ಸಾರಥಿ, ಹೋಗದೆ ಈಕೆಯ ಮುಖವು ಚಂದ್ರಬಿಂಬದಂತೆ ಹೊಳೆಯುತ್ತಿರುವುದು. ಹೌದು ದೇವ. ಈಕೆಯ ದೇಹ ಪುಂಜವಾದ ದೇಹ ಕಾಂತಿಯು ಇಂದ್ರಾನಿಲಾಮಣಿಯನ್ನು ಧಿಕ್ಕರಿಸಿ ಹೊಳೆಯುವುದು. ಎಲ್ಲ ಸಾರಥಿ, ಹೋಗದೆ ಸೃಷ್ಟಿಕರ್ತನಾದ ಬ್ರಹ್ಮನು ಈ ವನಧಾಮಣಿಯನ್ನು ಸೃಷ್ಟಿಸಲು ಎಷ್ಟು ಕಷ್ಟಪಟ್ಟನೋ ಏನೋ. ಹೌದು ದೇವ. ಈ ನಾರಿಯ ಏನು ಮುಂಗುರು ಈ ನಾರಿಯ ಏನು ಮುಂಗುರುಳು, ಏನು ಕಣ್ಣುಬ್ಬಿಗಳು, ಏನು ನಾಚಿಕೆಯೋ, ಏನು ಕೆಂದುಟಿಯೋ, ಏನು ಹೊಳೆಯುವ ದಂತಾಪಕ್ತಿಯೋ, ಏನು ಮುಖ ಕಮಲವೋ, ಇಂಥ ರೂಪವತಿಯಂ ಈ ಧರಣೆ ಎಲ್ಲ ಕಾಣಲು ಸಾರಥಿ. ತೊಂಡೆ ಹಣ್ಣಿನಂತ ತುಟಿಗಳು, ಬಾಳೆ ದಿಂಡಿನಂತ ತಡೆಗಳು, ನಿಂಬೆ ಹಣ್ಣಿನಂತ ಕುಚ್ಚುಂಗಳು, ಎಷ್ಟು ಸೊಗಸಾಗಿ ಕಾಣುವಳಲ್ಲ ಸಾರಥಿ. ಈಕೆಯು ಪದ್ಮಾನಿ ಎಂಬ ಸ್ತ್ರೀಯಳು. ಈ ಸುಂದರಿಯ ನೇತ್ರ ನೋಟಕ್ಕೆ ಕೋಲ್ಮಿಂಚಿನಂತೂ ಹೊಳೆಯುವ ತೇಜು ಕಾಂತಿಯನ್ನು ಕಂಡು ರಾಸಿಕೆ ಒಂದೇ ಆಕಾಶದಲ್ಲಿರುವ ನಕ್ಷತ್ರಗಳು ವಿಸ್ತರಿಸಲಾಗದ ಈ ಹಬ್ಬಿದಲ್ಲಿ ಎಲ್ಲಾ ಸರತೆ ಈಕೆಯ ಮುಂಗುರುಳುಗಳನ್ನು ನೋಡಿ ಭೃಂಗಾದಿಗಳು ಪುಷ್ಪದೊಳಗಿದವು. ಈಕೆಯ ನಾಸಿಕೆಯನ್ನು ಕಂಡು ಸಂಪಿಗೆಯು ಭೃಂಗದೊಳ ಮೈನ ತಪ್ಪಿತು. ಎಲ್ಲ ಸಾರಥಿ, ಇವಳ ಬಾಹುಗಳನ್ನು ಕಂಡು ಗಜವು ತನ್ನ ಸೊಂಡಿಲನ್ನೇ ಬಾಯಲ್ಲಿ ಇಟ್ಟುಕೊಂಡಿತು. ಈಕೆಯ ಮೈ ಬಣ್ಣಕ್ಕೆ ನಿಂಬೆ ಹಣ್ಣು ಉಳಿ ಆಯಿತು. ಈಕೆಯ ದಂತ ಪಂಕ್ತಿಯನ್ನು ನೋಡಿ ದಾಳಿಂಬರೆಯು ಎಲ್ಲ ಸಾರಥಿ, ಈಕೆ ಚಲುವೆ ರೂಪ ಚಲುವಿಕೆಗೆ ದಾವಶ್ರೀಯಳು ಸರಿಯಾಗಲಾರಳು. ಈಕೆ ಎಲ್ಲ ಸಾರಥಿ, ಇವಳ ರೂಪ ಯೌವನವನ್ನು ಕಂಡು ನಾನು ನಿದ್ರಿಸಲಾರೆನು. ಈಕೆಯನ್ನು ಮಾತನಾಡಿಸುವೆ, ನೀ ಸ್ವಲ್ಪ ಹತ್ತ ನಡಿ ಸಾರಥಿ.